ಸರ್, ಇದು ಪುನೀತ್ ಕೆರೆಹಳ್ಳಿ ಮಾಲ್ಗಳಲ್ಲಿ ಬಾಂಗ್ಲಾದೇಶಿಯರು ಇದ್ದಾರೆ ಅಂತ ಅದ್ರ ಬಗ್ಗೆ ಏನೋ ಬಾಂಗ್ಲಾದೇಶಿಯರು ಹಿಡಿಯುವ ಕ್ರಮ ಆಗಿದೆಯಾ ಅಥವಾ ಪುನೀತ್ ಕೆರೆಹಳ್ಳಿ ವಿರುದ್ಧ ಏನಾದ್ರು ಕ್ರಮ ಆಗಿದೆಯಾ? ಈ ಬಾಂಗ್ಲಾದೇಶಿಗಳಿದ್ರೆ ನೀವು ಹೇಳಲ್ಲ, ಯಾರು ಬಂದು ಎಲ್ಲೋ ಹೇಳ್ಬೇಕಂತೇನಿದೆ? ಸ್ಟೇಷನ್ಗೆ ಬಂದು ಸ್ಟೇಟ್ಮೆಂಟ್ ಕೊಟ್ಟು ಹೋಗುವಾಗ ಏನು ಬೇಕಾದ್ರೆ ಯಾರು ಬೇಕಾದ್ರೆ ಮಾತಾಡ್ಬೋದು, ತೊಂದರೆನೆಲ್ಲ. ಸೊ ನಿಮಗೆ ಸ್ಪೆಸಿಫಿಕ್ ಇನ್ಫಾರ್ಮೇಷನ್ ಇದ್ದರೆ ಕೊಡಿ, ಹಿಡಿತೀವಿ, ಡಿಟೈನ್ ಮಾಡ್ತೀವಿ, ಡಿಪೋರ್ಟ್ ಮಾಡ್ತೀವಿ, ನಥಿಂಗ್ ಎಟ್ ಆಲ್. ಈಗ ಜಾಸ್ತಿ ಯೋಚನೆ ಮಾಡೋದೇನು ಬೇಕಾಗಿಲ್ಲ. ಐ ಟೋಲ್ಡ್ ವೆರಿ ಕ್ಲಿಯರ್ಲಿ ವಾಟ್ ಈಸ್ ಲಾ. ಅದು ರೆಗ್ಯುಲರ್ ಆಗಿ ಚೆಕ್ ಮಾಡ್ತಾ ಇದ್ದಾರೆ ಕಳೆದ ಒಂದು 10 ದಿವಸದಿಂದ. ಇವತ್ತು ಕೂಡ ಚೆಕ್ ಮಾಡಿದ್ದಾರೆ. ಬಟ್ ಏನಾಗ್ತದೆ ಅಂದರೆ ಮೆಜಾರಿಟಿ ಆಫ್ ದಮ್ ಆರ್ ಇಂಡಿಯನ್ಸ್ ಓನ್ಲಿ. ಎಲ್ಲೆಲ್ಲಿ ಬಾಂಗ್ಲಾದೇಶಿಗಳು ಸಿಕ್ಕಿದ್ದಾರೆ ಅಲ್ಲಿ ಅರೆಸ್ಟ್ ಮಾಡ್ತಾ ಇದ್ವಿ, ಅದೇ ಡಿಟೈನ್ ಮಾಡ್ತಾ ಇದ್ವಿ. ಸೊ FRR ಅವ್ರಿಗೆ ಇನ್ಫಾರ್ಮೇಷನ್ ಕೊಟ್ಟಾಗ ಅವರು ಫಸ್ಟ್ ಡಿಟೈನ್ ಮಾಡಿ ಅಲ್ಲಿ ಸ್ಲಾಟ್ ಒಂದು ತೊಗೊಂಡು ಅವ್ರದ್ದು ರಿಪೋರ್ಟೇಷನ್ ಆರ್ಡರ್ ತೊಗೋತಾರೆ. ಸೊ ಈ ಪ್ರಕ್ರಿಯೆ ನಡೀತಾ ಇದೆ. ಎಲ್ಲೆಲ್ಲಿ ಅವ್ರು ಸಿಗ್ತಾರೋ ಅನ್ನುವಂಥದ್ರಲ್ಲಿ ಎಲ್ಲಿ ಅವ್ರು ಇರೋದಿಲ್ಲ ಅಲ್ಲಿ ಯು ಕೆನಾಟ್ ಕೀಪ್ ಇಂಡಿಯನ್ಸ್ ಟು ಟ್ರಬಲ್. ಸೊ ನಮ್ಮ ಜನಕ್ಕೆ ಯಾವುದೇ ತೊಂದರೆ ಆಗಬಾರ್ದು, ಅವರು ಕೆಲಸಕ್ಕೆ ಬಂದಿದ್ದಾರೆ, ಅವರಲ್ಲಿ ಆರಾಮಾಗಿ ಕೆಲಸ ಮಾಡುವಂಥ ವ್ಯವಸ್ಥೆ ಇರಬೇಕಾಗತ್ತೆ. ಸೊ ಅದನ್ನು ಎನ್ಶೂರ್ ಮಾಡ್ತಾ ಟೆಸ್ಟ್ ಮಾಡ್ತಾ ಇದ್ದಾರೆ. ಇವತ್ತು ಕೂಡ ಚೆಕ್ ಮಾಡಿದ್ದಾರೆ. ಬಟ್ ಎವ್ರಿಬಡಿ ಈಸ್ ಇಂಡಿಯನ್, ಸೊ ಅದಕ್ಕೆ ವಾಪಸ್ ಬಂದಿರ್ತಾರೆ ಅಷ್ಟೇ. ಬೇರೆ ಅದು ಏನು ಇನ್ನೊಂದು ಏನಾಯ್ತಂದರೆ ಡಿಸ್ಟ್ರಿಕ್ಟ್ನಲ್ಲಿ ಇದೆ ಅವ್ರಿಗೆ ಬಾಂಗ್ಲಾದೇಶಕ್ಕೆ ಅದೇ ನಾನು ಇದು ಕಂಟಿನ್ಯೂ ಮಾಡ್ತೇನೆ. ಯಾರು ಆ್ಯಕ್ಚುಲಿ ನಮಗೆ ಬಾಂಗ್ಲಾದೇಶೀಸನ್ನು ಇಲ್ಲಿ ಕರ್ಕೊಂಡು ಬಂದು ಕೆಲಸದಲ್ಲಿ ಇಟ್ಟಿದ್ದಾರೆ, ಇವರೆಲ್ಲರ ಮೇಲೆ ಕೂಡ ಹ್ಯೂಮನ್ ಟ್ರಾಫಿಕಿಂಗ್ ಕೇಸ್ ಮಾಡಿ ಅರೆಸ್ಟ್ ಮಾಡಿದ್ದೀವಿ. ಆ್ಯಂಡ್ ದಟ್ ಈಸ್ ಹ್ಯೂಮನ್ ಟ್ರಾಫಿಕಿಂಗ್. ಸೊ ಅದರಿಂದ ಏನಾಗಿದೆ, ಕೆಲವು ಕಡೆ ಅವರು ವಾಪಸ್ ಓಡೋಗಿದ್ದಾರಂತ ಇನ್ಫಾರ್ಮೇಷನ್ ಬಂದಿದೆ. ಓಕೆ, ಟೆಸ್ಟ್ ಮಾಡೋಕ್ಕೆ ಹೋಗಿದ್ದಾಗ, ನಮ್ಮವ್ರು ಚೆಕ್ ಮಾಡೋಕ್ಕೆ ಹೋಗಿದ್ದಾಗ ಅವ್ರು ಓಡೋಗಿದ್ದಾರಂತ ಮಾಹಿತಿ ಬಂದಿದೆ. ಬಟ್ ಆದರೂ ಕೂಡ ಟ್ರೈ ಮಾಡ್ತಾ ಇದ್ದಾರೆ, ಎಲ್ಲೆಲ್ಲಿದ್ದಾರೆ ಅವ್ರನ್ನ ಹಿಡಿತಾರೆ. ಅವ್ರನ್ನ ಅರೆಸ್ಟ್ ಆವತ್ತೇ ಮಾಡಿದ್ವಿ ಮತ್ತು ಇಲ್ಲಿ ತಂದಿದ್ದಾರೆ ಕೂಡ. ಆ್ಯಕ್ಚುಲಿ ಏನಾಯಿತು, ಅವನೇ ಒಬ್ಬ ಮೇಜರ್ ಇದು ಲೇಬರ್ ಸಪ್ಲೈಯರ್ ಇಲ್ಲಿಗೆ. ಸೊ ಅವ್ನು ಸಪ್ಲೈ ಮಾಡುವಾಗ ಅದರಲ್ಲಿ ಕೆಲವರು ಅವರು ಕೂಡ ಇದ್ದಾರೆ. ಸೊ ಅವನನ್ನು ಕರ್ಕೊಂಡು ಬಂದು ಈ ಪೊಲೀಸ್ ಕಸ್ಟಡಿ ತೊಗೊಂಡಿದ್ದಾರೆ. ಇಂಟ್ರಾಗೇಷನ್ ಮಾಡುವಾಗ ಬೇರೆ ಎಲ್ಲೆಲ್ಲಿದ್ದಾರೆ ಅಂತ ಹೇಳಿ ಗೊತ್ತಾಗ್ತದೆ. ಸೊ ಅವರು ಹೇಳಿದ 1-2 ಜಾಗಗಳಲ್ಲಿ ಚೆಕ್ ಮಾಡಿದಾಗ ಆಲ್ರೆಡಿ ಅವ್ರು ಖಾಲಿ ಮಾಡ್ಕೊಂಡು ಹೋದಂಗೆ ಗೊತ್ತಾಯಿತು. ಸೊ ಅದು ಉಳಿದು ಕಂಟಿನ್ಯೂ ಮಾಡ್ತಾರೆ ಇನ್ವೆಸ್ಟಿಗೇಷನ್. ಈಗ ಒಂದು ಸೈಟಲ್ಲಿ ನಾವು ಹೋಗಿ ಚೆಕ್ ಮಾಡಿದಾಗ ಒಂದಿಬ್ಬರು ನಿನ್ನೆ ಖಾಲಿ ಮಾಡ್ಕೊಂಡು ಹೋಗಿದ್ದಾರಂತ ಹೇಳ್ತಾರೆ. ಸೊ ಅಲ್ಲಿ ಏನಾಗಿದೆ, ವಿ ಅಸ್ಯೂಮ್ ದಟ್ ದೀಸ್ ಪೀಪಲ್ ಆರ್ ದೆಮ್ ಅಂಡ್ ದೇ ಎಸ್ಕೇಪ್ಡ್ ಅಂತ ಅಂದ್ಕೊಳ್ತೀವಿ. ಸೊ ಈಗ ನಮಗೆ ಯಾವ ಕ್ಲೂ ಇಲ್ಲದೆ ಇರೋದ್ರಿಂದ ಅವ್ರು ಎಲ್ಲಿರ್ತಾರಂತ ಗೊತ್ತಾಗೋದಿಲ್ಲ. ಬಟ್ ವಿ ಕ್ಯಾನ್ ಸೇ ದೇ ಲೆಫ್ಟ್ ದ ಸಿಟಿ ಅಂಡ್ ವೆಂಟ್. ಸೊ ಅದೆಲ್ಲ ಗೊತ್ತಿದೆ ಬಿಡಿ. ಇನ್ವೆಸ್ಟಿಗೇಷನಲ್ಲಿ ಮಾಡ್ತಾರೆ, ಅದಕ್ಕೆ ಅಂತ ಇಲ್ಲ. ಈಗ ಕಾರ್ಮಿಕರನ್ನು ಕರೆತರುವವರಿಗೆ ಅವರು ಬಾಂಗ್ಲಾದೇಶಿಯರಿಂದ ಗೊತ್ತಿತ್ತು ಅಥವಾ ಮೋಟಿವಲ್ಲಿ ಏನಾದರೂ ಕರ್ಕೊಂಡು ಬಂದದ ಅಥವಾ ಆ ಥರ ಏನಾದರೂ ಕೆಲಸಗಾರರು ಕರ್ಕೊಂಡು ಬಂದದ, ಈ ಬಗ್ಗೆ ಏನಾದರೂ ಆ ಕೇಸ್ ಹಾಕೋದೆ ಅವನು ಹೌದು ಅಂತ ಗೊತ್ತಿದ್ದವ್ರನ್ನ ತಂದಕ್ಕೆ ಹಾಕ್ತೀವಿ, ಆಯಿತಾ? ಆ ರೀತಿ ಆಗಬೇಕಾದ್ರೆ ಇಲ್ಲಿ ಪ್ರತಿ ಅಂಗಡಿಯವ್ರಿಗೂ ಮಾಡಬೇಕಾಗತ್ತೆ. ಎಲ್ಲಿ ನಾಲೆಡ್ಜ್ ಇರ್ತದೆ ಅಲ್ಲೇ ಅರೆಸ್ಟ್ ಮಾಡಿ ಕಳಿಸ್ತೀವಿ. ಈಗ 3 ಜನ ತಗೊಂಡಿದ್ರಿ, ಈಗ ತಗೊಂಡ್ಬಂದವ್ರು 3 ಜನ ಮಾಡಿದ್ರು. ಈಗ ಹುಡುಗ ಎಸ್ಕೇಪ್ ಆಗಿದೆ ಅಂತಂದ್ರೆ ಹೌ ಮೆನಿ? ಎಸ್ಕೇಪ್ ಆಗಿದ್ದು ಈ ಟ್ರಾಫಿಕರ್ಸ್ ಅಲ್ಲ, ಅವ್ರು ಕರ್ಕೊಂಡು ಬಂದು ಲೇಬರ್ಸ್ ಎಸ್ಕೇಪ್ ಆಗಿದೆ.